ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು. ಸಾರಿಗೆ ನಿಗಮಗಳ ನೌಕರರಿಗೆ ಬಾಕಿ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಆಗಸ್ಟ್ 5ರಿಂದ ಅನಿರ್ದಿಷ್ಟ ಪ್ರತಿಭಟನೆ. ಮುದ್ದು ಕೃಷ್ಣ. ದಿವಂಗತ ವಿಜಯ್ ರೆಡ್ಡಿ ಸ್ಮರಣಾರ್ಥ ರಕ್ತದಾನ ಶಿಬಿರ. ಕಡಿಮೆ ವಯಸ್ಸಿನಲ್ಲಿ ವಿಜಯ್ ರೆಡ್ಡಿ ಸಾಧನೆ ಮಾದರಿ. ಸಾಜಿದ್ ಸಮೀರ್. ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆಯ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ. ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ. ರಾಜಯೋಗಿನಿ ಸ್ಮಿತಕ್ಕ. ರೆಡ್ಡಿ ಸಮಾಜ ಒಳಪಂಗಡಗಳು ಒಟ್ಟಾಗಿ ಹೋಗುವುದು ಅನಿವಾರ್ಯ. ಶ್ರೀ ವೇಮಾನಂದ ಮಹಾಸ್ವಾಮಿಗಳು. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಮಾತೃ ಇಲಾಖೆಗೆ ವರ್ಗ. ಸಾರಿಗೆ ನಿಗಮಗಳ ನೌಕರರಿಗೆ 38 ತಿಂಗಳ ಬಾಕಿ ವೇತನ ಪರಿಷ್ಕರಣೆ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಸಾರಿಗೆ ನಿಗಮಗಳ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಧರಣಿ ನಡೆಸಲು ತೀರ್ಮಾನಿಸಲಾಗಿದೆ. ನಿಗಮ ನೌಕರರು ಸೇವೆಗೆ ಹಾಜರಾಗದೆ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತೆ ಎಸ್ಟಿ ನೌಕರರ ಅಸೋಸಿಯೇಷನ್ ಪ್ರಧಾನ ಕಾರ್ಯದರ್ಶಿ ಜಿ ಮುದ್ದು ಕೃಷ್ಣ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನೌಕರರು ಹೋರಾಟಕ್ಕೆ ಮುಂದಾಗುತ್ತಿರುವಾಗಲೇ ರಾಜ್ಯ ಸರ್ಕಾರ ಎಸ್ಮಾ ಜಾರಿಗೆಗೊಳಿಸುವ ಬೆದರಿಕೆ ಹಾಕುತ್ತಿದೆ. ಆದರೆ ನಿಗಮದ ನೌಕರರ ನ್ಯಾಯೋಚಿತ ಬೇಡಿಕೆಗಳನ್ನು ಪರಿಹರಿಸಲು ಮುಂದಾಗುತ್ತಿಲ್ಲ. 2024ರಿಂದ ವೇತನ ಪರಿಷ್ಕರಣೆ ಕುರಿತು ಕ್ರಮಕ್ಕೆ ಮುಂದಾಗುತ್ತಿಲ್ಲ. 2024 ಡಿಸೆಂಬರ್ 29ರಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಿ ಚರ್ಚಿಸಲಾಯಿತು. 2025 ಜನವರಿ 15ರಂದು ಸಭೆ ಕರೆಯುವುದಾಗಿ ಭರವಸೆ ನೀಡಿದ್ದರು. ಏಪ್ರಿಲ್ 15ರಂದು ತ್ರಿಪಕ್ಷೀಯ ಸಭೆ ಸಿಎಂ ನಡೆಸಿ ಅತಿ ಶೀಘ್ರದಲ್ಲಿಯೇ ಮತ್ತೊಂದು ಸಭೆ ನಡೆಸುವುದಾಗಿ ಭರವಸೆ ನೀಡಿದ್ದರು. ಜುಲೈ 4ರಂದು ನಡೆದ ಸಭೆಯಲ್ಲಿ ಸಾರಿಗೆ ನೌಕರರಿಗೆ ವೇತನ ಪರಿಷ್ಕರಣೆ 2023ರಲ್ಲಿ ವೇತನ ಪರಿಷ್ಕರಣೆ ಜಾರಿಗೆಗೊಳಿಸಲಾಗಿದೆ. 2027ಕ್ಕೆ ವೇತನ ಪರಿಷ್ಕರಣೆ ಮಾಡುವುದಾಗಿ ಹೇಳಿ 38 ತಿಂಗಳ ಹಿಂಬಾಕಿ ಇಲ್ಲ ಎಂದು ಹೇಳಿದರು. ಮತ್ತೊಂದು ಸಭೆ ನಡೆಸುವ ಕುರಿತು ಯಾವುದೇ ನಿರ್ಧಾರಕ್ಕೆ ಬಾರದೇ ಇರುವುದರಿಂದ ಜುಲೈ 15ರಂದು ಮುಖ್ಯಮಂತ್ರಿಗಳು ಸೇರಿದಂತೆ 4 ಸಾರಿಗೆ ನಿಗಮಗಳು ವ್ಯವಸ್ಥಾಪಕರಿಗೆ ಮುಷ್ಕರ ನೋಟಿಸ್ ನೀಡಲಾಗಿದೆ. ಮುಖ್ಯಮಂತ್ರಿಗಳು ನಾಳೆ ಸಭೆ ಕರೆದಿದ್ದು ಸಾರಿಗೆ ನೌಕರರ ಬೇಡಿಕೆಗಳಿಗೆ ಸ್ಪಂದಿಸದೇ ಇದ್ದಲ್ಲಿ ಅನಿರ್ದಿಷ್ಟ ಮುಷ್ಕರ ಮುಂದುವರೆಯುತ್ತದೆ. ಜಿಲ್ಲೆಯ 7 ಘಟಕಗಳು ನೌಕರರು ಕೆಲಸ ಸ್ಥಗಿತಗೊಳಿಸಿ ಪ್ರತಿಭಟನೆಗೆ ಬೆಂಬಲಿಸಿ ಭಾಗವಹಿಸುವಂತೆ ಮನವಿ ಮಾಡಿದರು. ನಮ್ಮ ಸಾರಿಗೆ ಸಂಸ್ಥೆಯಲ್ಲಿ ವೇತನ ಪರಿಷ್ಕರಣೆ ಪ್ರತಿ 4 ವರ್ಷಕ್ಕೊಂದ್ಸಲ ಆ ಸಂಸ್ಥೆಯಲ್ಲಿ ಆಡಳಿತ ವೃತ್ತಿಯಲ್ಲಿ ಮತ್ತು ನಮ್ಮ ಕಾರ್ಮಿಕ ಸಂಘಟನೆಗಳ ಜೊತೆಯಲ್ಲಿ ಕೈಗಾರಿಕಾ ಒಪ್ಪಂದದ ಪ್ರಕಾರ ವೇತನ ಪರಿಷ್ಕರಣೆ ಆಗ್ತದೆ. ಕಳೆದ ಸಲ 1/1/2020ರಲ್ಲಿ ನಮಗೆ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಆ ವೇತನ ಪರಿಷ್ಕರಣೆ ಸುಮಾರು 38 ತಿಂಗಳ ಕಳೆದ ನಂತರ ಮಾರ್ಚ್ನಲ್ಲಿ 23ಕ್ಕೆ ನಮ್ಮದು ಸರ್ಕಾರ ಬಸವರಾಜ ಬೊಮ್ಮಾಯಿ ಸಾಹೇಬರ ಒಂದು ಸರ್ಕಾರದಾಗ ಅವರಿಗೆ 15% ಒಂದು ವೇತನ ಪರಿಷ್ಕರಣೆ ಮಾಡಿ ಅವರು ಮಾಡಿದರು. ಆ 15% ಮಾಡಿದ ಮೇಲೆ ನಮ್ಗೆ 20ರಿಂದ 23ವರೆಗೆ 38 ತಿಂಗಳ ಒಂದು ಅರಿಯರ್ಸ್ ಬಾಕಿ ಹಂಗೆ ಉಳಿಯಿತು. ತದನಂತರ ಈಗ 1/1/2024 ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ 20ರಿಂದ 24ಕ್ಕೆ ಒಂದು ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಈಗ ಹೊಸದಾಗಿ ನಮಗೆ 1/1/2024ರಿಂದ ಹೊಸದಾಗಿ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಈಗ 19 ತಿಂಗಳ ಆದ ಸರ್ಕಾರ ನಮ್ಮ ಜೊತೆಯಲ್ಲಿ ಮೀನಾಮೇಷ ಮಾಡ್ತಾ ಈ ಒಂದು ವೇತನ ಪರಿಷ್ಕರಣೆ ಮಾಡ್ತಾ ಇಲ್ಲ. ಇದರ ಬಗ್ಗೆ ನಾವು ಕಳೆದ ಡಿಸೆಂಬರ್ 2024ರಂದು ಮುಷ್ಕರವನ್ನು ಮಾಡಲಿಕ್ಕೆ ನಾವು ಅವತ್ತಿನ ದಿನ ಇದೇ ಜಂಟಿ ಕ್ರಿಯಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ವಿ. ಕೆಎಸ್ಆರ್ಟಿಸಿ ಸ್ಟಾಫ್ ಮತ್ತು ವರ್ಕ್ಸ್ ಯೂನಿಯನ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶ್ರೀಶೈಲ್ ರೆಡ್ಡಿ ಮಾತನಾಡಿ, ಸರ್ಕಾರ ಸಾರಿಗೆ ಸಂಸ್ಥೆಯನ್ನು ಖಾಸಗೀಕರಣಗೊಳಿಸಲು ಮುಂದಾಗಿದೆ. ಕನ್ಸಲ್ಟೆಂಟ್ ಮೂಲಕ ನೌಕರರನ್ನು ನೇಮಿಸಲು ಹೊರಟಿದೆ. ಕೈಗಾರಿಕೆ ಒಪ್ಪಂದ ಉಲ್ಲಂಘಿಸಿ ವೇತನ ಪರಿಷ್ಕರಣೆ ಮುಂದಾಗಿದೆ. ಇದರ ಕುರಿತು ಅನಿರ್ದಿಷ್ಟ ಧರಣಿ ನಡೆಸಲಾಗುತ್ತಿದೆ. ಆಗಸ್ಟ್ 6ರಂದು ಮುಖ್ಯಮಂತ್ರಿಗಳು ಹಟ್ಟಿ ಚಿನ್ನದ ಗಣಿಗೆ ಆಗಮಿಸಲಿದ್ದು ಅಂದು ಸಹ ಎಐಟಿಯುಸಿ ಪ್ರತಿಭಟನೆ ನಡೆಸಲಿದೆ ಎಂದರು. 2020ರಲ್ಲಿ ಆಗಬೇಕಾದಂತಹ ವೇತನ ಪರಿಷ್ಕರಣೆ ಸರ್ಕಾರಿ ನೌಕರರಿಗೆ ಸಂಘಟನೆಗಳು ಹೋರಾಟಕ್ಕೆ ಹೋದಾಗ ಅದು ಬಹಳ ಡಿಲೇ ಆಗಿ 2023 2023ರಲ್ಲಿ
ಇಡೀ ರಾಜ್ಯದ ಸ್ಟ್ರೈಕ್ ಆದಾಗ ಯಾರು ಕೂಡ ಅದಕ್ಕೆ ಸರ್ಕಾರಿ ನೌಕರ ಆಗಬೇಕು 15 ದಿವಸಗಳ ಕಾಲ ಎಲ್ಲ ಬಸ್ಗಳು ಬಂದಾಗಿತ್ತು. ತಾವು ಕೂಡ ನೋಡಿದೆ. ಆದರೆ ಅದು ಪರಿಣಾಮ ಸರ್ಕಾರಿ ನೌಕರ ಮಾಡೋಕ್ಕೆ ಇನ್ನೂ ಅವಕಾಶ ಇಲ್ಲದೆ ಇರೋದ್ರಿಂದ ಅದು ಆಗಲೇ ಇಲ್ಲ. ಈಗ 23ಕ್ಕೆ ಇನ್ನೇನು ಎಲೆಕ್ಷನ್ ಹತ್ರ ಬರುತ್ತಿದ್ದಂಗೆ ಬೊಮ್ಮಾಯಿ ಅವರು 2 ದಿವಸ ಮುಂಚಿತವಾಗಿ ನಮಗೆ ವೇತನ ಪರಿಷ್ಕರಣೆ ಮೇಲೆ 2020ರಿಂದಲೇ ಸರ್ಕಾರದ ನೋಟಿಫಿಕೇಶನ್ ತಂದಿದ್ದಾರೆ. ಆಮೇಲೆ ಇದೇ ಸಾರಿಗೆ ಮಂತ್ರಿಯವರು ಏಪ್ರಿಲ್ 14ನೇ ತಾರೀಕಿಗೆ ಒಂದು ಮೀಟಿಂಗ್ ಅಲ್ಲಿ ಅವರೇ ಒಪ್ಕೊಳ್ತಾರೆ, ಇಲ್ಲ ಅವರಿಗೆ 24ರಿಂದ ಒಂದು ಹೊಸ ವೇತನ ಪರಿಷ್ಕರಣೆ ಆಗಬೇಕು ಮತ್ತು 20ರಿಂದ ಅವರಿಗೆ ಬಾಕಿ ಕೊಡೋದಿದೆ ಅಂತ ಅವರೇ ಕೂಡ ಒಪ್ಪಿಕೊಂಡು ಆ ಮಿನಿಟ್ಸ್ ಅಲ್ಲಿ ಸೈನ್ ಕೊಡ್ತಾರೆ. ಇದೆಲ್ಲ ಆಗಬೇಕಾಗಿತ್ತು. ಆದರೆ ಅದೇ ಮುಖ್ಯಮಂತ್ರಿ ಮೊನ್ನೆ ನಡೆದಂಥ 4-8 ನಡೆದಾಗ ಅವರು ಯಾವುದಕ್ಕೂ ತಯಾರಿಲ್ಲ, ಮಾತಾಡೋಕ್ಕೆ ತಯಾರಿಲ್ಲ. ಏನು ಹೇಳ್ತಾರೆ ಅವಾಗ? ಇಲ್ಲ ನಿಮಗೆ 23ಕ್ಕಾಗಿದೆ, ಆ ಸರ್ಕಾರ ಮಾಡೋದು 23 ನಂತರ ಅಂದರೆ 27ಕ್ಕೆ ಬರೋದು 2027ಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಅಂದರೆ ಈಗ ಒಂದು ಸಲ ನಾವು ಇದನ್ನು ಕಳ್ಕೊಂಡ್ರೆ ಅಂದರೆ 10 ವರ್ಷದವರೆಗೂ ನಮಗೂ ಹಿಂದೆ ವೇತನ ಪರಿಷ್ಕರಣೆ ಆಗೋದಿಲ್ಲ. ಅಂದರೆ ಮುಂದೆ ನಮ್ಮ ಜೊತೆ ಮಾಡಿರ್ತಕ್ಕಂಥ ಕೈಗಾರಿಕಾ ಒಪ್ಪಂದಕ್ಕೆ ಯಾವುದೇ ಬೆಲೆ ಇಲ್ಲದಂಥ ಒಂದು ಪರಿಸ್ಥಿತಿ ಬಂದಿರ್ತವೆ. ಮತ್ತು ಕೆಲಸಗಾರರ ಮೇಲೆ ಈಗ ಆಲ್ರೆಡಿ ಒತ್ತಡ ಇದೆ. ಈಗ ಸರ್ಕಾರಿ ನೌಕರ ಬೇಕು ಅಂತ ಕೇಳ್ಕೊಳ್ಳೋ ಉದ್ದೇಶ ಏನು ಅಂತಂದರೆ ನಮಗೂ ಒಂದು ಸಾರಿಗೆ ವೇತನ ಪರಿಷ್ಕರಣೆ ಭಾಳ ವ್ಯತ್ಯಾಸ ಇದೆ ಅಂತ. ಅವ್ರಿಗೂ ನಮಗೂ ಕನಿಷ್ಠ 50% ವ್ಯತ್ಯಾಸ ಇರೋದ್ರಿಂದ ಇದನ್ನ ಸರಿ ಮಾಡಬೇಕು ಅನ್ನೋದು ಹೋರಾಟ. ಈ ಸಂದರ್ಭದಲ್ಲಿ ಯೂನಿಯನ್ ಅಧ್ಯಕ್ಷ SM ಪೀರ್, SC/ST ನೌಕರರ ಅಸೋಸಿಯೇಷನ್ ಅಧ್ಯಕ್ಷ ಜಂಬಣ್ಣ ಇದ್ದರು. ವಿಜಯ ರೆಡ್ಡಿ ಅವರ 4ನೇ ಪುಣ್ಯತಿಥಿ ಅಂಗವಾಗಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಶ್ಲಾಘನೀಯ. ಅವರು ಕ್ರಿಕೆಟ್ ಪಟುವಾಗಿ ಮಾಡಿದ ಸಾಧನೆ ಎಲ್ಲರಿಗೂ ಮಾರ್ಗದರ್ಶನವಾಗಿದೆ. ಈಗ ಅವರ ನೆನಪಿಗಾಗಿ ಒಳ್ಳೆಯ ಕಾರ್ಯ ಮುಂದುವರಿಸಿಕೊಂಡು ಹೋಗುತ್ತಿರುವುದು ಸಂತೋಷದಾಯಕವಾಗಿದೆ ಎಂದು ಮಹಾನಗರ ಪಾಲಿಕೆ ಪ್ರಭಾರಿ ಮೇಯರ್ ಸಾಜಿದ್ ಸಮೀರ್ ಹೇಳಿದರು. ನಗರದ SCAB ಕಾನೂನು ಮಹಾವಿಶ್ವವಿದ್ಯಾಲಯದ ಮೈದಾನದಲ್ಲಿ ಡಿ ವಿಜಯ ರೆಡ್ಡಿ ಅವರ 4ನೇ ಪುಣ್ಯತಿಥಿಯ ಸ್ಮರಣಾತ್ಮಕವಾಗಿ ಸಿಟಿ 11 ಕ್ರಿಕೆಟ್ ಕ್ಲಬ್, SCCAB ಕಾನೂನು ಮಹಾವಿದ್ಯಾಲಯ, ವೀರ ಸಾವ್ಕಾರ್ ಯೂತ್ ಅಸೋಸಿಯೇಷನ್ ಮತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ವತಿಯಿಂದ ಅಸೋಸಿಯೇಷನ್ ಆಯೋಜಿಸಿದ್ದ ರಕ್ತದಾನ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದರು. ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಮಾತನಾಡಿ, ವಿಜಯ ರೆಡ್ಡಿ ಅವರ 4ನೇ ಪುಣ್ಯತಿಥಿಯ ನಿಮಿತ್ತ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ವಿಜಯ ರೆಡ್ಡಿ ಅವರು ಒಳ್ಳೆಯ ಕ್ರೀಡಾಪಟುವಾಗಿ ಮಾಡಿದ ಸಾಧನೆ ಸ್ಫೂರ್ತಿ. ಇಂದು ಅವರ ತಂದೆ ಮತ್ತು ಸ್ನೇಹಿತರು ಕೂಡಿಕೊಂಡು ರಕ್ತದಾನ ಮಾಡುವ ಮೂಲಕ ಮತ್ತೊಬ್ಬರ ಜೀವ ಉಳಿಸುವ ಕೂಡ ಕೆಲಸ ಮಾಡಿಕೊಂಡು ಬಂದಿದ್ದಾರೆ ಎಂದರು. ವಿಜಯ ರೆಡ್ಡಿ ಅವರ ತಂದೆ ಕ್ರಿಕೆಟ್ ತರಬೇತರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿ ನೀಡಿದ್ದಾರೆ. ಇವರು ಸಿಟಿ 11 ಕ್ಲಬ್ ಮೂಲಕ ಸಾಕಷ್ಟು ಜನರ ತರಬೇತಿ ಪಡೆದು ರಾಜ್ಯ ಮತ್ತು ವಲಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಎಂದು ತಿಳಿಸಿದರು. ಪ್ರತಿದಿನ LVD ಕಾಲೇಜ್ ಮೈದಾನದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿಗೆ ಮೈದಾನಕ್ಕಾಗಿ ಅವಕಾಶ ಮಾಡಿಕೊಟ್ಟ ಕಾಲೇಜ್ ಆಡಳಿತ ಮಂಡಳಿ ಮತ್ತು ಪ್ರಾಚಾರ್ಯರಿಗೆ ಸಾಧನೆಯ ಗೌರವ ಸಲ್ಲುತ್ತದೆ. ರಕ್ತದಾನ ಮಾಡುವುದರಿಂದ ಮತ್ತೊಬ್ಬರ ಜೀವ ಉಳಿಸುವ ಜೊತೆಗೆ ರಕ್ತದಾನ ಮಾಡುವವರ ಆರೋಗ್ಯವು ಉತ್ತಮವಾಗಿರುತ್ತದೆ, ಜೊತೆಗೆ ರಕ್ತ ವೃದ್ಧಿಯಾಗುತ್ತದೆ. ಸಾಕಷ್ಟು ಜನರ ಸ್ವಯಂ ಪ್ರೇರಣೆಯಿಂದ ರಕ್ತದಾನ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆಯಾಗಿದೆ ಎಂದರು. ಏನು ಸಾಕು ಏನು ಅಷ್ಟೇ. ಹಾಕಿ ಸರ್.
ಏನು ವಿಜಯ ರೆಡ್ಡಿ ಅವರ 4ನೇ ಪುಣ್ಯತಿಥಿ ಎಂದು ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ಆಸೀನರಾದ ಎಲ್ಲ ಗಣ್ಯರು ಕೂಡ ಅವರಿಗೆ ಗೌರವ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕೆಂದು ವಿನಂತಿ. ವಿಜಯ್ ಕುಮಾರ್ ಮಟ್ಮಾರಿ ಸರ್ ಇವರಿಗೆ. ಈಗ ರಕ್ತದಾನ 4ನೆಯ ವರ್ಷದ ರಕ್ತದಾನ ಏನು ಇವತ್ತು ಶಿಬಿರ ನಡೀತಿದೆ. ಗಣ್ಯರಿಗೂ ಹಾಗೂ ಡೋನರ್ಸ್ಗೂ ನಾನು ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ವಿಜಯ ರೆಡ್ಡಿ ಅವರ ಮಾತಾಡಬೇಕಾದ್ರೆ ಅವರ ಬಗ್ಗೆ ಪದಗಳು ಸಾಲಲ್ಲ. ಯಾಕೆಂದರೆ ಈ ಒಂದು ರಕ್ತದಾನ ಶಿಬಿರಕ್ಕೆ ಅವರ ತಂದೆಯಾದಂತಹ ವೆಂಕಟ ರೆಡ್ಡಿ ಸರ್ ಅವರ ತಂದೆ ಈ ಒಂದು ಕೊಡ್ತಾ ಇರೋದು ತುಂಬಾ ಶ್ಲಾಘನೀಯ ವಿಷಯ. ಯಾಕಂತ ಹೇಳಿದ್ರೆ ಈ ವಿಷಯದಲ್ಲಿ ನಾನು ಹೇಳ್ಬೇಕಾಗಂದ್ರೆ ನಾವು ಲೇಟಾಗಿ ನಿಂತ್ಕೊಂಡು ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದೆ. ಈ ಒಂದು ವಿಷಯದಲ್ಲಿ ನಾನು ಅವರಿಗೆ ಸದಾ ಸ್ಮರಿಸುತ್ತಾ ಅವ್ರಿಗೆ ಚಿರಋಣಿಯಾಗಿ ಅವ್ರಿಗೆ ಕಲೆ ಬಗ್ಗೆ ಮಾತನಾಡಬೇಕಾದ್ರೆ ನಾವೊಂದು ಇಲ್ಲಿ ಎಲ್ಲ ಸೇರಿರೋದಕ್ಕೆ ನಮ್ಮ ಗೌರವಿಸಲು ಹಾಗೂ ನಮ್ಮ ನಡುವೆ ಅವರು ಇಲ್ಲ. ಈಗ 4 ವರ್ಷಗಳಾಗಿವೆ. ಈಗ ಅವರನ್ನು ನಮ್ಮನ್ನು ಆಗಲಿ ಅವರ ಒಂದು ನೋವು ನಮಗೆ ಇನ್ನೂ ನಮ್ಮ ಬಗ್ಗೆ ಸದಾ ಒಂದು ಪ್ರೀತಿಯಾಗಿ ಪಾತ್ರರಾಗಿದ್ದರು. ವಿಜಯರಾವ್ ಕ್ರಿಕೆಟ್ ಕ್ಷೇತ್ರದಲ್ಲಿ ತಮ್ಮ ಎಲ್ಲ ಇಲ್ಲಿ ನೋಡಿ ಸರ್. ಬ್ಲಡ್ ಡೊನೇಷನ್ ಕ್ಯಾಂಪ್ ಡಿ ವಿಜಯ ರೆಡ್ಡಿ 4ನೇ ಡೆತ್ ಆನಿವರ್ಸರಿ ಅಂಗವಾಗಿ ಈ ಬ್ಲಡ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ. ಈ ಅರೇಂಜ್ ಮಾಡಿದವರು ಸಿಟಿ 11 ಕ್ಲಬ್ ಮತ್ತು ಲಾ ಕಾಲೇಜ್ ಮತ್ತು ಸವರ್ಕರ್ ಯೂತ್ ಅಸೋಸಿಯೇಷನ್ ಮತ್ತು ಇಂಡಿಯನ್ ರೆಡ್ ಕ್ರಾಸ್ ಅವರಿಗೆ ಎಲ್ಲರಿಗೆ ನಾನು ಮನಸ್ಪೂರ್ತ ಧನ್ಯವಾದ ಹೇಳ್ತಾ, ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಸೀನಿಯರ್ ಗುರುಗಳಾದಂಗ ಈ ಕ್ಯಾಂಪ್ ವಿಜಯ ರೆಡ್ಡಿ 4ನೇ ವರ್ಷ ಅಂತ ಒಂದು ಅಭಿಮಾನಿಯಿಂದ ಏನಿಟ್ಟಾರ ನಾವು ಎಲ್ಲರಿಗೆ ಧನ್ಯವಾದ ತಿಳ್ತಾ, ಮತ್ತೆ ಈ ಕಾರ್ಯಕ್ರಮನ ಯಾರ್ಯಾರು ಭಾಗಿಯಾದಾರ ಅವ್ರಿಗೆಲ್ಲರಿಗೂ ಬ್ಲಡ್ ಕ್ಯಾಂಪ್ ಕೊಟ್ಟವ್ರಿಗೆಲ್ಲರಿಗೂ ಧನ್ಯವಾದ ತಿಳ್ತಾ ಈ ಮಾತನ್ನು ಮುಗಿತೀನಿ. ಧನ್ಯವಾದ. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಮುಖಂಡರಾದ ವಿಜಯ್ ಕುಮಾರ್ ಪಾಟೀಲ್, ವಕೀಲರು, SCAB ಕಾನೂನು ಮಹಾವಿದ್ಯಾಲಯದ ಅಧ್ಯಕ್ಷ ನಂದಾಪುರ್ ಶ್ರೀನಿವಾಸ್, ಕಾರ್ಯದರ್ಶಿ ಮೃತ್ಯುಂಜಯ್, ಪ್ರಾಚಾರ್ಯ ಪದ್ಮಾ ಜಿ ಸೇರಿದಂತೆ ಯುವಕರು ಭಾಗವಹಿಸಿದ್ದರು. ಪರಿಶ್ರಮದಿಂದ ಮಾತ್ರ ಯಶಸ್ಸನ್ನು ಅನುಭವಿಸಬಹುದಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಪರಿಶ್ರಮದಿಂದ ಕಾರ್ಯನಿರ್ವಹಿಸಬೇಕು ಎಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯಸ್ಥೆ ರಾಜಯೋಗಿನಿ ಸ್ಮಿತಾ ಅಕ್ಕ ಹೇಳಿದರು. ಅವರಿಂದು ನಗರದ ಪಂಡಿತ್ ಸಿದ್ದರಾಮ್ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಸಮಾಜ ಸೇವಾ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ಸಂಸ್ಥೆಯ 14ನೇ ವಾರ್ಷಿಕೋತ್ಸವ ಹಾಗೂ 9ನೇ ವರ್ಷದ ರಾಜ್ಯ ಮಟ್ಟದ ಡಾಕ್ಟರ್ APJ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಒಂದು ಸಂಸ್ಥೆಯನ್ನು ನಡೆಸಬೇಕಾದರೆ ಅಲ್ಲಿ ಪರಿಶ್ರಮ ಹೆಚ್ಚಿರುತ್ತದೆ. ಹಿಂದೆ ನಕ್ಸಲ್ ಪೀಡಿತ ಗ್ರಾಮವಾಗಿದ್ದ ಯಾಪಲ್ ದಿನ್ನಿ ಗ್ರಾಮದಲ್ಲಿ ಸಮಾಜಮುಖಿ ಕಾರ್ಯಗಳನ್ನು ಮಾಡುವಂತಹ ಸಂಸ್ಥೆಯನ್ನು ಅದು ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಕಟ್ಟಿ ನಡೆಸಿಕೊಂಡು ಹೋಗುತ್ತಿರುವ ಸಂಸ್ಥೆಯ ಪದಾಧಿಕಾರಿಗಳು ಕಾರ್ಯ ಶ್ಲಾಘನೀಯವಾಗಿದ್ದು ಎಂದು ತಿಳಿಸಿದರು. ಮುಖ್ಯವಾಹಿನಿಗೆ ಬಾರದ ರಾಜ್ಯದ ಹಲವು ಕಡೆಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಜಿಲ್ಲೆಗೆ ಕರೆದು ಪ್ರಶಸ್ತಿ ನೀಡಿ ಸನ್ಮಾನಿಸುವ ಮೂಲಕ ಅಬ್ದುಲ್ ಕಲಾಂ ಸಮಾಜ ಸೇವೆ ಸಂಸ್ಥೆಯ ಜಿಲ್ಲಾ ಹಾಗೂ ಸಂಸ್ಥೆಯ ಹೆಸರನ್ನು ಉತ್ತುಂಗಕ್ಕೇರಿಸಿದೆ ಎಂದರು.
ಆಗಲಿ 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 ಆಗ್ಲಿದ ಮೇಲೆ ನಿಂದಿರ್ತಾರೆ. ತೆಗೆದುಕೊಳ್ಬೇಕಾಗಿ ತಮ್ಮನ್ನು ಕೇಳ್ಬಂದ್ವಿ. ಈ ಒಂದು ರಾಯಚೂರಿನ ಪೊಲೀಸ್ ಅಧಿಕಾರಿ ಎಂಬ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿರ್ತಕ್ಕಂಥ ವೃತ್ತ ನಿರೀಕ್ಷಕರು ಈ ತಮ್ಮ ವೃತ್ತಿಯ ಜೊತೆ ಸಮಾಜ ಸೇವೆಯನ್ನು ಮಾಡುತ್ತಾ ಜೀವನವನ್ನು ಮುಡುಪಾಗಿಡುತ್ತೊಂದಿಗೆ ಅತ್ಯುತ್ತಮ ಪ್ರಶಸ್ತಿಯನ್ನು ಕೊಡಲಾಗ್ತಾ ಇದೆ. ಪ್ರತಿ ವರ್ಷವೂ ಸಹ ಸುಮಾರು ಕಲಾ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳು ಮಾನವೀಯ ಸಹಾಯವನ್ನು ಮಾಡಿದರೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಂಸ್ಥೆಗೆ ಸಹಾಯ ಒಂದು ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಯಿತು. ಅವರು ಕೆಲವೊಂದು ಕಾರಣಗಳಿಂದ ಈ ಒಂದು ಸಮಾರಂಭಕ್ಕೆ ಆಮೇಲೆ ರಾಜಕೀಯ ಶ್ರೀ ಭೀಮರಾವ್ ದೇಶಪಾಂಡೆ ಅವರಿಗೆ ಬಹುಶಃ ಅವರ ಸಾಧನೆ ಅದ್ಭುತ. ಈ ವಯಸ್ಸಲ್ಲೂ ಸಹ ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಾಜರಬಂಡ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿ ವರ್ಗ ರಾಜರಬಂಡ ಶಾಲೆಯ ಮುಖ್ಯ ಗುರುಗಳು ಮತ್ತು ಸಿಬ್ಬಂದಿಯವರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕು. ಮುಂದಿನ ಹಾಗೆಯೇ ಎಲ್ಲರೂ ಜೋರಾದ ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ನಡೆಸಬೇಕು ಅಂದರೆ ಅದರ ಪರಿಶ್ರಮ ಏನು ಅಂತ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಅಥವಾ ಸಮಾಜದಲ್ಲಿರುವಂತಹ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ವಿಚಾರವೇ. ಅದರಲ್ಲಿ ಈ ಆಪಲ್ ದಿನ್ನಿ ಎನ್ನುವಂತಹ ಒಂದು ಗ್ರಾಮ ಬಹುಶಃ ಇವರು APJ ಅಬ್ದುಲ್ ಕಲಾಂ ಸಂಸ್ಥೆಯವರು ಕಾರ್ಯನಿರ್ವಹಿಸಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಆ ಊರಿನ ಹೆಸರು ನಮಗೆಲ್ಲ ಪುನಃ ಕೇಳಲಿಕ್ಕೆ ಅನುಕೂಲ ಆಗಿದೆ. ಹೊರತು ಆಪಲ್ ದಿನ್ನಿ ಅನ್ನುವಂತಹ ಗ್ರಾಮ ಅದು ನಕ್ಸಲರ ಪೀಡಿತ ಒಂದು ಗ್ರಾಮ ಒಂದು ಕಾಲಕ್ಕೆ. ಅದು ಅಂತಹ ಒಂದು ಗ್ರಾಮ, ಅದರಲ್ಲೂ ನಮ್ಮ ರಾಯಚೂರಿನ ಗಡಿ ಭಾಗದಲ್ಲಿದ್ದಂತಹ ಗ್ರಾಮದಲ್ಲಿ ಬಹಳ ಸ್ಥಿತಿವಂತರೇನಲ್ಲ, ಇದರ ಸದಸ್ಯರಾಗಲಿ, ಇದರ ಸಂಸ್ಥಾಪಕರಾಗಲಿ, ಇದರ ಅಧ್ಯಕ್ಷರಾಗಲಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಉಳಿತಾಯವನ್ನು ಮಾಡಿ ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಣ. ನಮ್ಮ ಸಮಾಜದಲ್ಲಿ ಆಗಿ ಹೋದಂತಹ ಒಂದು ಉನ್ನತ ವ್ಯಕ್ತಿ ನಮ್ಮ ಭಾರತ ದೇಶದ ಹೆಸರನ್ನು ಅತ್ಯುನ್ನತವಾದಂತಹ ಒಂದು ಶ್ರೇಷ್ಠ ಹೆಸರನ್ನಾಗಿ ಮಾಡಲಿಕ್ಕೆ ಸೈಂಟಿಫಿಕ್ಲಿ ಅವರು ಪರಿಶ್ರಮಿಸಿರುವಂತಹ ಹಾಗೂ ರಾಷ್ಟ್ರಪತಿಗಳಾದಂತಹ APJ ಅಬ್ದುಲ್ ಕಲಾಂ ಅವರ ಒಂದು ಕೊಡುಗೆ ಏನು ಅಂತ ಸಮಾಜಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಇವರೆಲ್ಲರೂ ಒಗ್ಗೂಡಿ ಇದೇನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಯಾವ ಶಬ್ದದಲ್ಲಿ ಇವರಿಗೆ ಕೃತಜ್ಞತೆ ಸಲ್ಲಿಸಿದ್ರು ಅದು ಕಡಿಮೆನೇ ಅಂತ ಅಂದ್ಕೊಳ್ತೀನಿ ನಾನು. ಇವರು ಮೊದಲು ಆಪಲ್ ದಿನ್ನಿಯಲ್ಲಿ ಕಾರ್ಯಕ್ರಮ ಮಾಡ್ತಿದ್ರು. ಆಪಲ್ ದಿನ್ನಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಕಿಕ್ಕಿರಿದು ಜನ, ಊರಿನವರೆಲ್ಲರೂ, ಆ ಶಾಲೆಯ ವಿದ್ಯಾರ್ಥಿಗಳು, ಆ ಕಾಲೇಜಿನವರೆಲ್ಲರೂ ಬಂದು ಸೇರೋರು. ಬಹಳ ದೊಡ್ಡ ಸಭೆಯಲ್ಲಿ ಕಾರ್ಯಕ್ರಮ ನಡೀತಿತ್ತು. ಆದರೆ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಬರುವಂತಹ ಬೇರೆ ಬೇರೆ ಊರಿಂದ ಬಂದಂಥವ್ರು ಆ ಗ್ರಾಮಕ್ಕೆ ಹೋಗಲಿಕ್ಕೆ ಅನನುಕೂಲ ಆಗ್ತದೆ ಅನ್ನುವಂತಹ ಒಂದು ಮಾತಿಗೆ ಇವರು ಆ ಕಾರ್ಯಕ್ರಮವನ್ನು ರಾಯಚೂರಿನಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾಯಚೂರಿನಲ್ಲಿ ಮಾಡಬೇಕಾದ್ರೆ ಇವರಿಗೆ ಖರ್ಚು ವೆಚ್ಚ ಎಲ್ಲವೂ ಜಾಸ್ತಿ ಆದರೂ ಸಹಿತ ಒಂದು ಕಾರ್ಯಕ್ರಮ ಮಾಡೋಣ, ಸಾಧಕರಿಗೆ ಒಂದು ಸನ್ಮಾನ ಮಾಡೋಣ, ಸಾಧಕರು ಏನೆಲ್ಲ ಸಾಧನೆ ಮಾಡಿದ್ರು ಅದನ್ನ ಸಮಾಜಕ್ಕೆ ಗುರುತಾಗುವಂತೆ ಪರಿಚಯಿಸುವಂತೆ ನಾವು ಮಾಡೋಣ ಅನ್ನುವಂಥ ಒಂದು ಉದ್ದೇಶದಿಂದ ಇವರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದಾರೆ. ನಿಜವಾಗ್ಲೂ ಈ ಒಂದು ಸಂಸ್ಥೆ
ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಎರಡು ಬಹಳ ಸಮೀಪ ಸಂಬಂಧ. ಯಾಕೆಂದ್ರೆ ನಮ್ಮ ನರಸಿಂಹಲು ಅಣ್ಣ ಟಿವಿ5 ವಾಹಿನಿಯ ಪ್ರಧಾನ ಸಂಪಾದಕ ಎಎಸ್ ರಮಾಕಾಂತ್ ಮಾತನಾಡಿ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಎಂಬ ಹೆಸರೇ ಒಂದು ರೀತಿಯ ರೋಮಾಂಚನವಾಗಿದ್ದು, ಕಷ್ಟದಿಂದ ಜೀವನದಲ್ಲಿ ಯಶಸ್ಸು ಕಾಣುವ ಪ್ರತಿಯೊಬ್ಬರಿಗೂ ಅಬ್ದುಲ್ ಕಲಾಂ ಮಾದರಿಯಾಗಿದ್ದಾರೆ. ಅಂತಹ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ಸಮಾಜಕ್ಕೆ ಕೊಡುಗೆ ಕೊಡುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಸಂತಸದ ವಿಚಾರವಾಗಿದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಕ್ಷೇತ್ರ ಜ್ಞಾನಾನಂದ ಸ್ವಾಮೀಜಿ, ಪತ್ರಿಕೋದ್ಯಮ ಕ್ಷೇತ್ರ ರಮಾಕಾಂತ್, ವನ್ಯಜೀವಿ ಕ್ಷೇತ್ರ ರೀನಾ ಫಿಲಿಪ್ಸ್, ಸಮಾಜ ಸೇವೆ ಕ್ಷೇತ್ರದ ಆಂಜನೇಯ ಯಾದವ್, ಪೊಲೀಸ್ ಇಲಾಖೆಯ ಉಮೇಶ್ ಕಾಂಬ್ಳೆ, ಕ್ರೀಡಾ ಕ್ಷೇತ್ರದ ಅನಿಕೇತ್ ರೆಡ್ಡಿ, ಸಿನಿಮಾ ಕ್ಷೇತ್ರದ ಡಿಂಗ್ರಿ ನರೇಶ್, ವೈದ್ಯಕೀಯ ಕ್ಷೇತ್ರದ ಪ್ರೇಮ್, ಶಿಕ್ಷಣ ಕ್ಷೇತ್ರದ ಮಹಾಂತೇಶ್ ಬಿರಾದಾರ್, ಉರ್ಕುಂದಪ್ಪ, ತೆಲಂಗಾಣದ ಉಮಾಮಹೇಶ್ವರಿ, ಸಮಾಜ ಸೇವೆ ಕ್ಷೇತ್ರದ ಪಿಯುಸಿ ಸೈನ್, ಮಧುಶ್ರೀ, ರವಿ ಬೋಸರಾಜ್, ವಾಸು ಕ್ಷೇತ್ರದ ಶಿವಯ್ಯ ಸ್ವಾಮಿ ಅವರಿಗೆ ರಾಜ್ಯ ಮಟ್ಟದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅತ್ಯುತ್ತಮ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಯಾರಿಗೆ ಅಂತ ಹೇಳಿದ್ರೆ ಎಲ್ಲ ಕಷ್ಟದಿಂದ ಬಂದಿರ್ತಾರಲ್ಲ, ಕಷ್ಟಪಟ್ಟು ಮೇಲೆ ಬಂದಿರ್ತಕ್ಕಂಥವ್ರಿಗೆ ಅಬ್ದುಲ್ ಕಲಾಂ ಅವರು ದೊಡ್ಡ ಮಾದರಿಯಾಗಿ ನಿಂತ್ಕೊಳ್ತಾರೆ. ಕಾರಣ ಇಷ್ಟೇ, ನನ್ನ ಸುಕೃತ ಸುಯೋಗ ಯಾವ ಧನುಷ್ಕೋಟಿಯಲ್ಲಿ ರಾಮೇಶ್ವರಮಲ್ಲಿ ಅಬ್ದುಲ್ ಕಲಾಂ ಅವರ ಮನೆ ಇದೆಯೋ ಆ ಮನೆಯನ್ನ ನಾನು ನೋಡಿ ಬಂದಿದ್ದೇನೆ, ಆ ಸ್ಥಳವನ್ನು ಓಡಾಡಿ ಬಂದಿದ್ದೇನೆ. ಆ ಪವಿತ್ರ ನೆಲವನ್ನ ಸ್ಪರ್ಶಿಸುವಂತಹ ಅವಕಾಶ ಕೆಲವು ವರ್ಷಗಳ ಹಿಂದೆ ನನಗೆ ಸಿಕ್ಕಿತ್ತು. ಅಂತಹ ಮಹಾನ್ ವ್ಯಕ್ತಿ ಮಾಜಿ ಪ್ರಧಾನಿಗಳಾದ ಅಟಲ್ ಬಿಹಾರಿ ವಾಜಪೇಯಿ ಹಾಗೂ ಶ್ರೀ ಮನಮೋಹನ್ ಸಿಂಗ್ ಇಬ್ಬರ ಪ್ರಧಾನಮಂತ್ರಿಗಳ ಕಾರ್ಯ ವಹಿಸಿದಂತಹ ಸಂದರ್ಭದಲ್ಲಿ ರಾಷ್ಟ್ರಪತಿಗಳಾಗಿದ್ದರು. ಇದನ್ನ ಆ ಪ್ರಧಾನಿಗಳ ಪುಣ್ಯ ಅಂತ ನಾನು ಕರಿತೀನಿ. ಅದೇ ರೀತಿ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿಗಳಾಗಿ ದೇಶವನ್ನು ಮುನ್ನಡೆಸಬೇಕಾದ್ರೆ ಆ ಇಬ್ಬರು ಒಂದು ಅಜಾತ ಶತ್ರುಗಳು. ಕೆಲವರು ಒಬ್ಬರದ್ದು ಪೂರ್ತಿ ಅಜಾತ ಶತ್ರು, ಇನ್ನೊಬ್ಬರು ಸ್ವಲ್ಪ ಅಜಾತ ಶತ್ರು. ಅಂತ ಇಬ್ಬರು ಮಹಾನ್ ನಾಯಕರ ನೇತೃತ್ವದಲ್ಲಿ ಅಬ್ದುಲ್ ಕಲಾಂ ಅವರು ಕೆಲಸವನ್ನ ಮಾಡಿದ್ದಾರೆ. ಅವರ ನೇತೃತ್ವ, ಇವರಿಗೆ ಸಹಕಾರ ಎಲ್ಲವೂ ಇತ್ತು. ಅಂತ ಮಹಾನ್ ಚೇತನದ ನೆನಪಿನಲ್ಲಿ ನರಸಿಂಹಲು, ಇಲ್ಲಿ ನರಸಿಂಹಲು ಅವರು ಮಾತಾಡಿದಾಗ ನನಗೆ ಯಾವುದೋ ಮಿಸೈಲ್ ಹಾರ್ತಾ ಇದ್ದೇನೋ ಅಂತ ಅನಿಸ್ತಾ ಇತ್ತು. ಸ್ಮಿತಾ ಕವನ್ ಮಾತಾಡಿದಾಗ ಪುಷ್ಪವೃಷ್ಟಿ ಸುರಿದಂತೆ ನನಗೆ ಫೀಲ್ ಆಗ್ತಿತ್ತು. ಎಷ್ಟು ಅರ್ಥಗರ್ಭಿತವಾಗಿ, ಎಷ್ಟು ಸರಳವಾಗಿ, ಎಷ್ಟು ಅದ್ಭುತವಾಗಿ ಸ್ಮಿತಾ ಖಾನ್ ಬಗ್ಗೆ ಮಾತಾಡ್ತಾ ಇದ್ರು ಅಂತ ಹೇಳಿ. ವ್ಯಾಪಾರದಲ್ಲಿ ಭಾಗದಲ್ಲಿ ಏನು ಕುಬೇರನ ಮೊಮ್ಮಗಳಿಲ್ಲ, ಅಂಥವರ ನಡುವೆ ಒಂದು ಸಂಸ್ಥೆ ಕಟ್ಟಬೇಕು, ಬಡವರಿಗೆ ನೆರವಾಗಬೇಕು, ಆ ಮೂಲಕವಾಗಿ ಸಮಾಜಕ್ಕೆ ನಾನು ಹುಟ್ಟು ಬಂದ ಮೇಲೆ ಸಮಾಜಕ್ಕೆ ಏನಾದರೂ ಕೊಟ್ಟು ಹೋಗಬೇಕು ಅನ್ನೋ ಒಂದು ದಿವ್ಯ ದೃಷ್ಟಿ ಇಟ್ಟುಕೊಂಡು ನರಸಿಂಹಲು ಎನ್ನುವ ವ್ಯಕ್ತಿ ಈ ರೀತಿ ಒಂದು ದಶಕದಿಂದ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ನಮ್ಮನ್ನೆಲ್ಲೋ, ನಾನು ಹೇಳ್ತಿದ್ದೀನಿ, ನಾನು ಸಾಧನೆ ಮಾಡಿದ್ದೀನಿ ಅಂತ ಹಿಂದಿಲ್ಲಿ ಮಾತಾಡ್ತಿಲ್ಲ, ನನ್ನ ಕೆಲಸ ಏನೋ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿರತಕ್ಕಂತಹ ಅಲ್ಪವಿದ್ಯೆ ಅದನ್ನು ಗುರುತಿಸಿ ಕರೆದಂತಹ ರಾಯಚೂರು ಜನ, ಹೆಬ್ಬಲದಿನಿಯ ಜನ ಹಾಗೂ ಸಮಸ್ತ ದಿವ್ಯರ ಸಾನ್ನಿಧ್ಯ ಇದೆಯಲ್ಲ, ನಿಮ್ಮೆಲ್ಲರಿಗೂ ನನ್ನ ಆಭಾರಿ. ಇದೇ ರೀತಿ ಕಾರ್ಯಕ್ರಮದಲ್ಲಿ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಸಂಚಾಲಕಿ ಶಾರದಾ, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ನಂದಿತಾ, ಯಾಪಲ್ದಿನ್ನಿ ಗ್ರಾಮದ ಮುಖಂಡ ರಾಜಶೇಖರ್ ಸಾವುಕಾರ್, ಖಾಸಗಿ ಶಾಲೆಗಳ ಒಕ್ಕೂಟದ ಅಧ್ಯಕ್ಷ ರವಿಕುಮಾರ್ ಗೋನಾಳೆ, ಕಲಾಂ ಸಂಸ್ಥೆಯ ಅಧ್ಯಕ್ಷ ವಿಶ್ವನಾಥ್ ರೆಡ್ಡಿ, ಉಪಾಧ್ಯಕ್ಷ ತಿರುಮಲ್ ರೆಡ್ಡಿ, ಹಿಂದೂ ಪ್ರತಿಷ್ಠಾನದ ಸಂಚಾಲಕ ಭೀಮರಾವ್ ದೇಶಪಾಂಡೆ, ವೆಂಕಟ್ ರೆಡ್ಡಿ ಸೇರಿದಂತೆ ಅನೇಕರು ಇದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. ಬಿಜೆಪಿ ಜಿಲ್ಲಾ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಹಾಗೂ ಬಿಜೆಪಿ ಯುವ ಮುಖಂಡರಾದ ಸನ್ನಿ ಮಹಾರಾಜ್ ಅವರಿಗೆ 34ನೇ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸನ್ನಿ ಮಹಾರಾಜ್ ಯೂತ್ ಫೋರ್ಸ್ ರಾಯಚೂರು.
ತೆಲಂಗಾಣ ಆಂಧ್ರ ಮಹಿಳೆಯರ ಫೇವರೆಟ್ ಕೆಜಿ ಸೇಲ್ ಈಗ ನಮ್ಮ ರಾಯಚೂರದಲ್ಲಿ. ಕೆಜಿ ಸೀರೆಗಳ ಆರಂಭಿಕ ಬೆಲೆ ಕೇವಲ 150 ರೂಪಾಯಿಗಳು ಮಾತ್ರವೇ. ಚೆನ್ನೈ ಶಾಪಿಂಗ್ ಮಾಲ್ ನಲ್ಲಿ ಕೆಜಿ ಶಾಪಿಂಗ್ ಅಂದ್ರೆ ಶಾಪಿಂಗ್ ಕೆಜಿಗಳಲ್ಲಿ, ಸಂತೋಷ ಟನ್ನುಗಳಲ್ಲಿ. ದಿ ಚೆನ್ನೈ ಶಾಪಿಂಗ್ ಮಾಲ್, ಸ್ಟೇಷನ್ ರೋಡ್, ಆಪೋಸಿಟ್ ಪಬ್ಲಿಕ್ ಗಾರ್ಡನ್, ರಾಯಚೂರ್. ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ರೆಡ್ಡಿ ಸಮಾಜದ ಎಲ್ಲ ಒಳಪಂಗಡಗಳ ಜನರು ಜಾತಿ ಗಣತಿಯಲ್ಲಿ ಹಿಂದೂ ರೆಡ್ಡಿ ಎಂದು ಬರೆಸಬೇಕೆಂದು ಎರೆವಸಳ್ಳಿಯ ಶ್ರೀ ವೇಮಾನಂದ ಸ್ವಾಮಿಗಳ ರೆಡ್ಡಿ ಪೀಠಾಧಿಪತಿ ಶ್ರೀ ವೇಮಾನಂದ ಮಹಾಸ್ವಾಮಿಗಳು ಹೇಳಿದರು. ನಗರದ ಆಶಾಪುರ್ ರಸ್ತೆಯ ಕೆಕೆ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಸಂಘಟನೆಯ ವತಿಯಿಂದ ಹಮ್ಮಿಕೊಂಡಿದ್ದ ಹಿಂದೂ ರೆಡ್ಡಿ ಜಾಗೃತಿ ಸಭೆಯಲ್ಲಿ ಮಾತನಾಡಿದರು. ರಾಜ್ಯದಲ್ಲಿರುವ ರೆಡ್ಡಿ ಸಮಾಜದ ಒಳಪಂಗಡಗಳನ್ನು ಒಗ್ಗೂಡಿಸಿ ಸದೃಢಗೊಳಿಸುವ ನಿಟ್ಟಿನಲ್ಲಿ ರಾಷ್ಟ್ರಕೂಟ ರೆಡ್ಡಿ ಪರಿವಾರ ಸಂಘಟನೆಯ ರೆಡ್ಡಿ ಪರಂಪರೆಯನ್ನು ಬಲಗೊಳಿಸಲು ರಾಜ್ಯದ ಪ್ರತಿಯೊಂದು ಜಿಲ್ಲೆಯಲ್ಲಿ ಹಿಂದೂ ರೆಡ್ಡಿ ಜಾಗೃತಿ ಸಭೆಗಳನ್ನು ನಡೆಸುತ್ತಾ ಬಂದಿದೆ ಎಂದರು. ರೆಡ್ಡಿ ಸಮಾಜವನ್ನು ಬಲಿಪಡಿಸಿ ಸದೃಢಗೊಳಿಸಲು ಪ್ರತಿಯೊಬ್ಬರೂ ಶ್ರಮಿಸಬೇಕಾಗಿದೆ ಎಂದು ತಿಳಿಸಿದರು. माता की महायोगी वेमन महाराज के ಪೂಜೆ ಮಾಡದೆ ಭಕ್ತ ಜನರೊಂದ ಕಾದಿರಲು ನಿನ್ನ ವರ ದೀಕ್ಷೆಗಾಗಿ. ಮಹಾಯೋಗಿ ವೇಮನರನ್ನು ಸ್ಮರಿಸಿಕೊಂಡು ಇಂಥ ಕಾರ್ಯಕ್ರಮಕ್ಕೆ ರೆಡ್ಡಿ ಜಾಗೃತಿ ಹಿಂದೂ ರೆಡ್ಡಿ ಜಾಗೃತಿ ಸಭೆಯಲ್ಲಿ ನಾವೆಲ್ಲ ಪಾಲ್ಗೊಂಡಿದ್ದೀವಿ. ಬಂದಂಥ ಎಲ್ಲ ನಮ್ಮ ಆಶ್ರಯ ಕೊಟ್ಟಂತಹ ರೆಡ್ಡಿ ಕ್ಷೇಮಾಭಿವೃದ್ಧಿ ಸಂಘ ರಾಯಚೂರು, ಹೇಮಯಮ ಸಮಾಜ ಬಾಂಧವರು, ರಾಜ್ಯದ ಎಲ್ಲ ಕಡೆಯಿಂದಲೂ ಸಮಾಜ ಬಾಂಧವರು ಇಲ್ಲಿ ಸೇರಿದ್ದಾರೆ. ಬಂದಂಥ ಎಲ್ಲರಿಗೂ, ಹಿರಿಯರಿಗೂ, ಯುವಕರಿಗೂ, ತಾಯಂದಿರಿಗೂ ಎಲ್ಲರಿಗೂ ಪ್ರಣಾಮಗಳು. ಸಂದರ್ಭದಲ್ಲಿ ಗೋಪಾಲ್ ರೆಡ್ಡಿ, ರಾಮಚಂದ್ರ ರೆಡ್ಡಿ, ಅಚ್ಯುತ್ ರೆಡ್ಡಿ, ಸುಧಾಕರ್ ರೆಡ್ಡಿ, ದೊಡ್ಡಬಸವನಗೌಡ, ಶರಣಪ್ಪ ಗೌಡ, ವೀರನ್ ಗೌಡ, ಮಲ್ಲನ್ ಗೌಡ, ಬುದ್ದನಗೌಡ, ಶ್ರೀನಿವಾಸ್ ರೆಡ್ಡಿ, ಹರೀಶ್ ಚಂದ್ರ ರೆಡ್ಡಿ, ವೆಂಕಟೇಶ್ ರೆಡ್ಡಿ, ಶಂಕರ್ ರೆಡ್ಡಿ, ಸತ್ಯನಾರಾಯಣ್ ರೆಡ್ಡಿ, ಬಸನ್ ಗೌಡ, ಕೇಶವ್ ರೆಡ್ಡಿ, ಉಯಾಲ್ವಾಡ ನರಸಿಂಹ ರೆಡ್ಡಿ, ವಿರುಪನ್ ಗೌಡ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಆಹಾರ ಇಲಾಖೆಯ ಉಪನಿರ್ದೇಶಕ ಕೃಷ್ಣ ಶಾಮಂತಿಗೆರ ಇವರನ್ನ ಮಾತೃ ಇಲಾಖೆ ಖಜಾನೆಗೆ ವರ್ಗಾಯಿಸಲಾಗಿದೆ. ಆಹಾರ ಇಲಾಖೆ ಉಪನಿರ್ದೇಶಕ ಹುದ್ದೆಗೆ ಬೆಳಗಾವಿಯ ಆಹಾರ ಇಲಾಖೆಯ ಸಹಾಯಕ ನಿರ್ದೇಶಕರಾಗಿದ್ದ ನಜೀರ್ ಅಹಮದ್ ಕನವಳ್ಳಿ ಅವರನ್ನ ನಿಯುಕ್ತಿಗೊಳಿಸಲಾಗಿದೆ. ಆಹಾರ ಇಲಾಖೆ 8 ಜನ ಉಪನಿರ್ದೇಶಕರನ್ನು ಮುಂಬಡ್ತಿ ನೀಡಿ ಸರ್ಕಾರ ಆದೇಶ ನೀಡಿದೆ. ಕಲಬುರಗಿ ಜಿಲ್ಲೆಯ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಜಿಲ್ಲಾ ವ್ಯವಸ್ಥಾಪಕರನ್ನಾಗಿ ಬೆಂಗಳೂರು ಆಯುಕ್ತ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಎನ್ ಸುಭಾಷ್ ಹಾಗೂ ಯಾದಗಿರಿ ಜಿಲ್ಲೆ ಆಹಾರ ನಿಗಮದ ವ್ಯವಸ್ಥಾಪಕರನ್ನಾಗಿ ಬೆಂಗಳೂರು ಆಯುಕ್ತ ಕಚೇರಿಯ ರಾಜ್ ಪ್ರಸಾದ್ ಇವರನ್ನು ನಿಯುಕ್ತಗೊಳಿಸಿ ಆಹಾರ ಇಲಾಖೆ ಅಧೀನ ಕಾರ್ಯದರ್ಶಿ ನರಸಿಂಹ ಜಿಕೆ ಆದೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾರಿಗೆ ನಿಗಮಗಳ ನೌಕರರಿಗೆ ಬಾಕಿ ವೇತನ ಪರಿಷ್ಕರಣೆಗೆ ಆಗ್ರಹಿಸಿ ಆಗಸ್ಟ್ 5ರಿಂದ ಅನಿರ್ದಿಷ್ಟ ಪ್ರತಿಭಟನೆ. ಮುದ್ದು ಕೃಷ್ಣ. ದಿವಂಗತ ವಿಜಯ್ ರೆಡ್ಡಿ ಸ್ಮರಣಾರ್ಥ ರಕ್ತದಾನ ಶಿಬಿರ. ಕಡಿಮೆ ವಯಸ್ಸಿನಲ್ಲಿ ವಿಜಯ್ ರೆಡ್ಡಿ ಸಾಧನೆ ಮಾದರಿ. ಸಾಜಿದ್ ಸಮೀರ್. ಡಾಕ್ಟರ್ ಅಬ್ದುಲ್ ಕಲಾಂ ಸೇವಾ ಸಂಸ್ಥೆಯ ವಾರ್ಷಿಕೋತ್ಸವ ಪ್ರಶಸ್ತಿ ಪ್ರದಾನ. ಪರಿಶ್ರಮದಿಂದ ಮಾತ್ರ ಯಶಸ್ಸು ಸಾಧ್ಯ. ರಾಜಯೋಗಿನಿ ಸ್ಮಿತಕ್ಕ. ರೆಡ್ಡಿ ಸಮಾಜ ಒಳಪಂಗಡಗಳು ಒಟ್ಟಾಗಿ ಹೋಗುವುದು ಅನಿವಾರ್ಯ. ಶ್ರೀ ವೇಮಾನಂದ ಮಹಾಸ್ವಾಮಿಗಳು. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣ ಮಾತೃ ಇಲಾಖೆಗೆ ವರ್ಗ. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮೆಗಾ ನ್ಯೂಸ್.